ಬೆಳಗಾವಿ ಒಳಗೆ ಕಂಡಕ್ಟರ್ ಕನ್ನಡದಾಗ ಮಾತಾಡ್ರಿ ಅಂದಿದ್ದಕ್ಕೆ ದನಕ್ ಬಡ್ದಂಗ್ ಬಡದ್ರಂತ ಬಡಿಲ್ ಬಿಡ್ರಿ. ಬೆಳಗಾವ್ಯಾಗ ಗಡಿದಾಗ ಅವಾಗ ಕನ್ನಡ ಬಾವುಟಕ್ಕೆ ಮರಾಠಿಗರು ಬೆಂಕಿ ಹಚ್ತಾರಂತ ಹಚ್ಚಲಿ ಬಿಡ್ರಿ. ಕರ್ನಾಟಕದಾಗ ಇದ್ದು ಕನ್ನಡ ಜನತೆಗೆ ಕರ್ನಾಟಕದ ಕನ್ನಡ ಭಾಷೆ ನನ್ನ ಕಾಲನ ಕಸ ಅಂತಾರಂತ ಅನ್ಲಿ ಬಿಡ್ರಿ. ಪಕ್ಕಾ ಮರಾಠಿ ಮಾತಿಗೆ ಹುಟ್ಟಿದ ಮಕ್ಕಳವ್ರ ಅನ್ಲಿ ಬಿಡ್ರಿ. ಏನಾತಂದ್ರ ಕನ್ನಡದವ್ರು ಕ್ಯಾರ ತೊಗೊಂಡು ಹೊಡೆದ್ರಿ ಏನಾತ್ ಹೊಡಿಲಿ ಬಿಡ್ರಿ. ಬೆಂಕಿ ಹಚ್ಚಿದ್ರೆ ಆತೇನು ಬೆಂಕಿ ಹಚ್ಚಲಿ ಬಿಡ್ರಿ. ಏನು ದೊಡ್ಡ ವಿಷಯ ಏನದು. ಅವರು ಮರಾಠಿ ಅಭಿಮಾನ ಐತಿ, ಮರಾಠಿ ಮಕ್ಕಳವರು ಅಂತಾರ ಅನ್ಲಿ ಬಿಡ್ರಿ. ನಾವು ಮೊದಲು ಭಾರತೀಯರು ಕರ್ನಾಟಕಕ್ಕೆ ಬೆಂಕಿ ಹಚ್ಚಲಿ, ಕನ್ನಡ ಚಪ್ಪಲಿಯರ ತೊಗೊಂಡು ಹೊಡ್ಲಿ, ಕನ್ನಡಿಗರನ್ನ ಬಾಯಾಗ ಬೂಟಿಟ್ರ ಹೊಡಿಲಿ, ನಾವು ಭಾರತೀಯರು ಅಷ್ಟೇ. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಹಿತ್ಯದ ಸನ್ಯಾಸಿ ಮಾತಾಡಕತ್ತೀನಿ. ನೇರ ದಿಟ್ಟ ನಿರಂತರನೂ ಅಲ್ಲ, ಇದರ ಗೊಪ್ಪು ಹುಳಿ ಖಾರನೂ ಇಲ್ಲ. ಹೊಗಳೂರು ಹೊಗಳ್ರಿ, ತೆಗಳೂರು ತೆಗಳ್ರಿ, ತಪ್ಪಿದ್ರ ಬಂದೆರಡು ಬಾರಸ್ರಿ. ನಾವು ಇರೋದ ಹಿಂಗೆ ನೋಡ್ರಿ. ಮಾಹಿತಿ ಗೊತ್ತಾಗಿರ್ಬೇಕಲ್ರಿ. ಬೆಳಗಾವದಾಗ ಬಸ್ ಕಂಡಕ್ಟರ್ನ ನುಣ್ಣಾಗಿ ಬಿಡ್ದಾರಂತ ಬಡಿತಾರ. ಸಾಮಾನ್ಯದ ಮಕ್ಕಳಲ್ಲ ಅವರು. ಮೊದ್ಲಕ್ಕೆ ಮನುಷ್ಯರು ಹುಟ್ಟಿರಂಗಿಲ್ಲ, ಒಂದನೇದ್ದು. ಮನುಷ್ಯರೊಳಗೆ ಜಮ ಇರಲ್ಲ, ಎರಡನೇದ್ದ. ಯಾಕೆ ಈ ಮಾತು ಹೇಳಕಂತೇನಂದ್ರೆ ನನ್ನ ಕಣ್ಣಾರೆ ನೋಡೇನಿ, ಎದುರ ಬದ್ರನ ಅನುಭವಿಸ್ಬಿಟ್ಟೇನಿ ಆ ನೋವನ್ನ. ಅದಕ್ಕೆ ಹಿಂಗೆ ಹೇಳಕಂತೀನಿ. ಅವರು ಎಂಥ ಕೆಟ್ಟ ಜನ ಅಂದ್ರೆ, ಕೆಟ್ಟ ನನ್ನ ಮಕ್ಕಳು ಅಂದ್ರೆ. ಈಗ ಮತ್ತು ಹತ್ರ ಬೆಳಗಾವಿಗೆ ಬೆಳಗಾವಿಗೆ ಬಂದಾಗ ಪಾಪ ಅಲ್ಲಿ ಒಬ್ಬರು ಕಿತ್ತೂರಾಗ ನನಗೆ ಸನ್ಮಾನ ಇಟ್ಕೊಂಡು ಸನ್ಮಾನ ಮುಗಿಸ್ಕೊಂಡು ಹತ್ತಿರಿಗೆ ಅಂತ ಬಂತು ನಡ್ಕೊಂತ ಹೊಂಟನಿ. ಅಲ್ಲಿ ಚಹಾ ಕುಡಿಬೇಕಾದ್ರೆ ಚಹಾ ಕುಡ್ಕೊಂತ ಕುಂತನಿ. ಇನ್ನೊಂದು 3 ಮಂದಿ ಬೈಕ್ ತೊಗೊಂಡು ಬಂದು ಸಿಗರೇಟ್ ಸೇದ್ಕೊಂಡು ಚಹಾ ಕುಡ್ಕೊಂತ ಕುಂತಿದ್ರು. ನನ್ನ ನೋಡೋದು, ಕನ್ನಡದ ಬಾವುಟ ನೋಡಿದ್ರು, ನನ್ನ ನೋಡಿದ್ರು, ಏನೇನೋ ನಕಲಿ ಮಾಡಾಕಂತರು, ಈ ಮರಾಠ ಏನೇನೋ ಮಾತಾಡಕಂತಾರೆ. ನಮಗೆ ಲೆಕ್ಕನ ಹತ್ತಲಿಲ್ಲ ಭಾಷೆ. ಸಿಕ್ಕಾಪಟ್ಟಿ ಮಾತು ನಗೋದು ಹಂಗೆ. ಅವರು ನನಗೆ ಅಂಕರು ಸಿಕ್ಕಾಪಟ್ಟಿ ಮುಟ್ಟು ಬೈದಾರ. ಅವರು ಬೈದು ನಕಲಿ ಮಾಡ್ಕೊತ ಜಗ್ ಬೈದಾರ. ನಮ್ಗೆ ಅದಕ್ಕೆ ಗೊತ್ತಾಗಿಲ್ಲ, ನನಗೆ ಅಷ್ಟೇ ಬೈದಾಡ್ಕೊಂತ ಹಿಂಗೆ ಮಾಡ್ಯಾರ. ಪಾಪ ಅವ್ರು ಏನೋ ಮಾತಾಡ್ತಾರೆ ಕೂಡ ನನಗೆ ಗೊತ್ತಾಗಿಲ್ಲ. ಚಹಾ ಕುಡ್ದು ಒಂದು ಬಜಿ ತಿಂದಿದ್ದೆ. ಚಹಾ ಕುಡ್ದು ಬಜಿ ತಿಂದು ಆಮೇಲೆ ಕೈ ತೊಗೊಳಕಂತೇಳಿ ಆ ಕಡೆ ಹೋಗಿ ನೀವು ಬರೋದಷ್ಟು ಒಳಗನ ಸಿಗರೇಟ್ ತೊಗೊಂಡು ಆ ಬಾವುಟ ಇತ್ತಲ್ಲ, ಆ ಬಾವುಟಕ್ಕೆ ಬೆಂಕಿ ಹಚ್ಚಿಬಿಟ್ಟಾರ. ಎಲ್ಲ ಹಾಕಿ ಸುಟ್ಟಾರ ನನಗೆ ಗೊತ್ತಾಗಿಲ್ಲ. ನಾನು ಸ್ವಲ್ಪ ಹೊತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ದೆ. ನನಗೆ ಅದಕ್ಕೆ ಸುಮ್ಮನೆ ಕುತ್ಕೊಂಡೆ. ಅಷ್ಟರೊಳಗೆ ಅದು ಹತ್ತಿ ಉರಿದು ಬಿಟ್ಟೈತೆ. ನಾನು ನೋಡ್ಕೊಂಡೆ ಎಲ್ಲ. ಆಮೇಲೆ ಅಲ್ಲಿಂದ ಹೊರಟೆ. ಶುರು ಮಾಡಿ ಹಂಗೆ ಹೋಗೀನಿ, ಕಟ್ಕೊಂಡು ಹಂಗೆ ಹೋಗೀನಿ. ಗೊತ್ತಾಗಿಲ್ಲ ನನಗೆ. ಅರ್ಧ ದಾರಿಗೆ ಹೋಗೀನಿ. ಆಮೇಲೆ ನೋಡ್ತೀನಿ ಎಲ್ಲ ಸುಟ್ಟೈತಿ. ಅವಾಗ ಏನಪ್ಪ ಇದು ಹೆಂಗೆ ಸುಟ್ಟಿತು ಅಂತ ಭಾಳ ಟೆನ್ಷನ್ ಆಗಿಬಿಡ್ತು ನನಗೆ. ಏನಪ್ಪ ಇದು ಹಿಂಗೆ ಸುಟ್ಟು ಬಿಡ್ತಲ್ಲ, ಇದು ಯಾರು ಏನು ಮಾಡ್ಯಾರ. ಆಮೇಲೆ ನೆನೆಸ್ಕೊತೀನಿ, ಇಲ್ಲಿ ಚಹಾ ಕುಡಿಯೋ ಮುಂದೆ ಅವ್ರು ಸಿಗರೇಟ್ ಸೇದಾಕಂತಿದ್ರು. ನನ್ನ ಮಕ್ಕಳ ಮಾಡ್ಯಾರಪ್ಪ ಅನಿಸ್ಬಿಡ್ತು ನನಗೆ. ಸಿಟ್ಟು ಬಂದ್ಬಿಟ್ಟೈತಿ. ವಾಪಸ್ ಹೋಗಿ ಬಾವುಟಕ್ಕೆ ಬೆಂಕಿ ಹಚ್ಚಿಬಿಟ್ರಲ್ಲ ಅಂತೇಳಿ ಒಂಥರ ಮನಸ್ಸಿಗೆ ಭಾಳ ಬೇಜಾರಾಗೋದು ನನಗೆ. ವಾಪಸ್ ಬರ್ಬೇಕಂದ್ರೆ ಜಗ್ ದೂರ. ಮೊದಲ ಒಂದು 500 ಕಿಲೋಮೀಟ್ರ್ ನಡ್ಕೊಂಡು ಬಂದನಿ. ಮತ್ತೆ ಹಿಂದೆ ಹೋಗ್ಬೇಕಂದ್ರೆ ಅಂತ ನನ್ನ ಮಕ್ಕಳು 108 ಜನ ಇರ್ತಾರೆ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೊಂಟಿನಿ. ಬೈಕ್ನ್ಯಾಗ ಬಂದ್ರು ನೋಡಪ್ಪ. ಬೈಕ್ನ್ಯಾಗ ಬಂದು ನಿಪ್ಪಾಣಿಗೆ ಬರ್ತೀಯ, ಮಹಾರಾಷ್ಟ್ರದ ಮಟ್ಟ ಪಾದಯಾತ್ರೆ ಮಾಡ್ತೀಯ, ಕತ್ತರಿಸ್ಬಿಡ್ತೀವಿ ನಿನ್ನ ಅಂದ್ರು. ನಿಪ್ಪಾಣಿಗೆ ಬಾ, ನಿನ್ನ ಜೀವಂತನ ಕಳಿಸಲ್ಲ, ಪಾದಯಾತ್ರೆ ಮಾಡ್ತಾನಂತ, ಗುಡಿ ಕಟ್ಟಿಸ್ತೀಯ ಮಗನ, ನಿನಗೆ ಸಮಾಧಿನ ಕಟ್ಟಿಸ್ತೀವಿ ನಿನಗೆ ಅಂದ್ರೆ. ನನಗೆ ಯಾಕೋ ಸಿಟ್ಟು ತಡ್ಕೊಳಕಲ್ಲಿ. ನನ್ನ ಮಕ್ಕಳ ಅಲ್ಲಿಗೆ ಬರ್ತೀನಿ, ತಾಕತ್ತಿದ್ರೆ ನೀವು ಅಲ್ಲಿರಲಿರಲಿ ಅಂತ ಹೇಳಿದೆ ನಾನು. ಅಲ್ಲಿವರೆಗೂ ಹೋಗಿ ಆಮೇಲೆ ನಿಪ್ಪಾಣಿಗೆ ಹೋದೆ, ಮಹಾರಾಷ್ಟ್ರ ಗಡಿಗೆ ಹೋದೆ. ಆಮೇಲೆ ಒಬ್ಬ ನನ್ನ ಮಗನೂ ಬರಲಿಲ್ಲ. ಹಂಗೆ ಸುಮ್ಮನೆ ಬಾಯಿ ಮಾಡಿ ಹೋದ್ರು ಅವರು. ಆದ್ರೆ ಹಂಗೆ ಮಾಡಿ ಹೋದ್ರು ಅಂತೇಳಿ ಅಷ್ಟು ಸುಲಭವಾಗಿ ತಿಳ್ಕೊಳಂಗಿಲ್ಲ. ಅಲ್ಲಿ ಮರಾಠಿ ಜನರನ್ನ ಅಷ್ಟು ಸುಲಭ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಕ್ಕಳು ಅವರೆಲ್ಲ ತಿನ್ನೋದು, ಉಣ್ಣೋದು, ಪಣ್ಣೋದು ಎಲ್ಲ ಇಲ್ಲಿದ ಬೇಕು. ಆದ್ರೆ ಮಾತಾಡೋದು ಮಾತ್ರ ಕನ್ನಡ ಮಾತಾಡೋಂಗಿಲ್ಲ. ಅವರು ಭಾಳ ಅಂದ್ರೆ ಭಾಳ ಮಿಕ್ಕಿದ ಗಡಿ ಮಕ್ಕಳು ಅವರು. ಯಾಕಂದ್ರೆ ನಾನು ಅನುಭವಿಸ್ಬಿಟ್ಟೇನೆ. ಅವರು ಅನ್ನಿಸ್ಬೋದು ನಿಮಗೆ ಕೇಳಾಕ ಏನು ಅಂಥವ್ರನ್ನ ಅಂತೇಳಿ. ಈ ಉಳ್ದಾದ ಗಡಿ ಅಲ್ಲ, ಈ ಆಂಧ್ರದ ಗಡಿ, ಈ ಜಮಖಂಡಿ ಗಡಿ, ಆ ಗಡಿ ಈ ಗಡಿಯಾಗಿ ಈ ರೇಂಜ್ಗಿಲ್ಲ. ಇವ್ರು ಮಾತ್ರ ಯಪ್ಪ ಅದಕ್ಕೂ ಹೇಸ್ಲಾರ ನನ್ನ ಮಕ್ಕಳಿವ್ರು. ಬಹಳ ಡೇಂಜರ್ ನನ್ನ ಮಕ್ಕಳಿವ್ರು. ನೋಡ್ತಿರ್ರಿ ಪಾಪ ಕಂಡಕ್ಟ್ರ್ ಏನಮ್ಮ ಕನ್ನಡದ ಟಿಕೆಟ್ ಕೇಳಿ ಅಂದಿದ್ದು. ಕನ್ನಡದ ಟಿಕೆಟ್ ಕೇಳಿ ಅಂತೇಳಿ ಹಂಗೆ ಮುಖಕ್ಕೊಮ್ಮೆ ಜಾಡ್ಸಿ ಇದಕ್ಕೆ ಓದ್ದಾರ. ಯಾಕೆ ರುಬ್ಬಿಬಿಟ್ರ ಅವನ್ನ. ಅಂದ್ರೆ ನಾನೇನು ಹೇಳ್ತೇನಪ್ಪ ಅಂದ್ರೆ,
ಈಗ ಕೆಲವೊಂದಿಷ್ಟು ಮಂದಿ ಹೇಳ್ತಿರೋದ ನಾವು ಕನ್ನಡ ನಮ್ಮ ಕನ್ನಡ ಮೊದಲು, ನಮ್ಮ ಕರ್ನಾಟಕದ ಗಡಿ, ನಮ್ಗೆ ಕನ್ನಡ ಭಾಷೆ ಉಳಿಬೇಕು ಅಂದಾಗ ಕೆಲವೊಂದಿಷ್ಟು ಮಂದಿ ಬರ್ತಾರಲ್ಲ ನಡುವೆ ಸ್ವಯ್ಯನ ಬಂದುಬಿಡ್ತಾರೆ ನಂದು ಎಲ್ಲಿ ಇಡ್ಲಿ ಅಂತೇಳಿ. ನಾವು ಭಾರತೀಯರು, ಮೊದಲು ಭಾರತೀಯರು ಆಮೇಲೆ ಕನ್ನಡಿಗರು. ಕನ್ನಡನೇ ಇರಂಗಿಲ್ಲ. ನೀವು ಹಿಂಗೆ ಅನ್ಕೊಂತ ಹೋಗ್ರಿ, ಕನ್ನಡನೇ ಇರೋದಿಲ್ಲ. ನಾವೇನು ನಾನು ಭಾರತದವನ. ಅದರ ಸರ್ವಧರ್ಮ ಸಮನ್ವಯತೆ, ಆಚಾರ ವಿಚಾರ ಭಾಷೆಗಳ ಬಗ್ಗೆ ಬಂದಾಗ ಒಂದು ಭಾಷೆ ಅಂತ ಐತಿ, ವೈಜ್ಞಾನಿಕವಾದಂಥ ಭಾಷೆ ಇದು. ವಿಶ್ವ ಲಿಪಿಗಳ ರಾಣಿ ಅಂತ ಹೆಸರು ತಗೊಂಡಿದ್ದು. ಇಂಥ ಭಾಷೆನ ಹೊಸಿಗೆ ಹಾಕಿಬಿಡ್ತಾರೆ. ಹಂಗೆ ನಿಪ್ಪಾಣಿ ಕೇಳ್ತಾರೆ, ಆಮೇಲೆ ಬೆಳಗಾವಿ ಕೇಳ್ತಾರೆ, ಆಮೇಲೆ ಹುಬ್ಬಳ್ಳಿ ಕೇಳ್ತಾರೆ, ಆಮೇಲೆ ಧಾರವಾಡ ಕೇಳ್ತಾರೆ, ಹುಬ್ಬಳ್ಳಿ ಕೇಳ್ತಾರೆ, ಹಂಗೆ ಶಿಗ್ಗಾಂವ್ ಕೇಳ್ತಾರೆ, ಹಾವೇರಿ ಪೂರ್ತಿ ಕೇಳ್ತಾರೆ ಎಲ್ಲನೂ. ಹಂಗೆ ನಾವು ಭಾರತೀಯರು ಅನ್ಕೊಂತ ಎಲ್ಲ ಕೊಟ್ಕೊಂತ ಹೋಗ್ಬಿಡ್ರಿ ಇಡ್ತಾರ. ನನಗನ್ಸಿದ ಮಟ್ಟಿಗೆ ಕನ್ನಡ ಅನ್ನಬೇಕು. ನೀವು ಕನ್ನಡ ಎಲ್ಲಿ ಮಟ್ಟ ಅಂತೀರಿ, ಕನ್ನಡದ ಬಗ್ಗೆ ಅಭಿಮಾನ ಎಲ್ಲಿ ಮಟ್ಟ ಇಟ್ಕೊತೀರಿ, ಕನ್ನಡದ ಬಗ್ಗೆ ಎಲ್ಲಿ ಮಟ್ಟ ಹೋರಾಟ ಮಾಡ್ತೀರಿ, ಅಲ್ಲಿವರೆಗೂ ಕನ್ನಡ ಇರೋಕ್ಕೆ ಸಾಧ್ಯ. ನಾವು ಭಾರತೀಯರು, ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ ಅಂತೇಳಿ ಹೋಗ್ಲಿ ಅಂದ್ರೆ ಹೋಗೇ ಬಿಡ್ತೈತಿ, ಭಾಷೆನ ನಶಿಸಿ ಹೋಗ್ಬಿಡ್ತೈತಿ.